ಸಾಹೇಬರ ಮಾತುಗಳ ಮೊದಲು ವೇದಿಕೆಯಲ್ಲಿರುವಂತಹ ನಮ್ಮ ಎಲ್ಲ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಮಾನ್ಯ ವಕೀಲರು ಮತ್ತು ಕಾನೂನು ಸಲಹೆಗಾರರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ಶ್ರೀ ಎಸ್ ನಟರಾಜ್ ಶರ್ಮಾರವರು ವಿಚಾರ ಮಂಡನೆಯನ್ನು ಅರ್ಪಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಗೌರವಾನ್ವಿತ ಸಾರಿಗೆ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿಯವರೇ, ವೇದಿಕೆಯ ಮೇಲೆ ಏನು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಅಂಶವನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕೇಂದ್ರ ಬುದ್ಧಿವಾದಂಥ ನಮ್ಮ ಪ್ರೊಫೆಸರ್ ರಾಧಾಕೃಷ್ಣರವರೇ, ಉಳಿದಂಥ ಎಲ್ಲ ಹಿರಿಯರೇ, ಗಣ್ಯರೇ, ನನ್ನ ನೆಚ್ಚಿನ ಚಾಲಕ ಮಿತ್ರರೇ, ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ಸ್ನೇಹಿತರೆ, ನಾನು ಮಾನ್ಯ ಸಾರಿಗೆ ಸಚಿವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಪೂರ್ವಕವಾಗಿ ಅರ್ಪಿಸಲಿಕ್ಕೆ ಬಯಸ್ತೀನಿ. ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿದೆ, ನಾನು ಒಬ್ಬ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿಯಲ್ಲಿ ಚಾಲಕರಿಗೆ ಬೇಕಾದಂಥ, ಚಾಲಕರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಏನಿದೆ ಅದನ್ನು ಮೋಸ್ಟ್ಲಿ ನನಗಿಂತ ಹೆಚ್ಚಾಗಿ ಯಾರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹುಟ್ಟಿತ ನಾನು ಬಸ್ ಚಾಲಕರ ನಡುವಿನಲ್ಲಿ ಬೆಳೆದಿದ್ದೇನೆ. ಚಾಲಕರು ನನ್ನನ್ನು ಹೆಗಲ ಮೇಲೆ ಹೊತ್ತು ಆಟ ಆಡಿಸಿದ್ದಾರೆ. ಚಾಲಕರು ನನ್ನನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ, ಮತ್ತು ಸ್ಕೂಲಿಂದ ಕರ್ಕೊಂಡು ಬಂದು ಕೂಡ ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ನನಗೆ ನನ್ನ ತಂದೆಗೆ ಗೊತ್ತಿಲ್ದಿರೋ, ನಮ್ಮ ತಾಯಿಗೆ ಗೊತ್ತಿಲ್ದಿರೋನೋ, ನನಗೆ ಹುಷಾರಿಲ್ಲದೆ ಇದ್ದರೂ ಕೂಡ ನಮಗೆ ಚಾಕ್ಲೇಟನ್ನು, ಮಧ್ಯದಲ್ಲಿ ಜ್ಯೂಸನ್ನು, ಹಾಗೆಲ್ಲ ಕೇನ್ ಜ್ಯೂಸ್ ಮಾತ್ರ ಸಿಗ್ತಾ ಇತ್ತು, ಅದನ್ನು ಕೂಡ ಕೊಡ್ಸಿ ಕರ್ಕೊಂಬರ್ತಾ ಇದ್ದೆ. ಎಲ್ಲೋ ಒಂದು ರೀತಿಯಲ್ಲಿ ಈ ಅವಿನಾಭಾವ ಸಂಬಂಧ ಚಾಲಕರ ಮಧ್ಯದಲ್ಲಿ ನನಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಪ್ರೀತಿ ಇವತ್ತು ಚಾಲಕರ ಮೇಲೆ ಬರಬೇಕು ಅಂತಂದರೆ ನನ್ನ ಹುಟ್ಟಿನಿಂದ ಈ ಒಂದು ಚಾಲಕರ ನಡುವೆ ಇದ್ದಂಥ ಸಂಬಂಧ ಇವತ್ತು ಇಲ್ಲಿಗೆ ಕರ್ಕೊಂಬಂದುಬಿಟ್ಟಿದೆ. ನಾನು ಮಾನ್ಯ ಮಂತ್ರಿಗಳಿಗೆ ನಾನು ಪ್ರಪ್ರಥಮವಾಗಿ ಅವರಲ್ಲಿ ಕೇಳೋದಿಷ್ಟೇ, ಸರ್, ತಾವು ಹಿಂದಿನ ಏನು ಕೂಟಗಳಾಗಿರ್ಬೋದು ಅಥವಾ ಸಂಘಗಳಾಗಿರ್ಬೋದು ತಮ್ಮ ಮುಂದೆ ಬಂದು ಅಹವಾಲನ್ನು, ಚಾಲಕರ ಸಮಸ್ಯೆಗಳನ್ನು ತಂದು ಮುಂದೆ ಇಟ್ಟಿರ್ಬೋದು. ಆದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಬುಡ ಸಮೇತ ಅದನ್ನು ತಾವು ಕಿತ್ತಾಕ್ಲಿಲ್ಲ ಅಂದರೆ ಆ ಸಮಸ್ಯೆಗಳು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುತ್ತೆ ಅನ್ನೋದಕ್ಕೆ, ಬದಲಾಗತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ 2020 KSRTC ನೌಕರರ ಒಂದು ಪ್ರತಿಭಟನೆ. ಸುಮಾರು 10 ದಿನಗಳ ಕಾಲ ಸಂಪೂರ್ಣವಾಗಿ ಇಡೀ ಬೆಂಗಳೂರು ನಗರ, ಕರ್ನಾಟಕ ರಾಜ್ಯ ಸ್ತಬ್ಧವಾಗಿತ್ತು. ಇದು ಅಂದಿನ ನೌಕರರ ಸಮಸ್ಯೆಗಳು ಕ್ಯಾನ್ಸರ್ ಆಗಿ ಬೆಳೆದಿದ್ದಂಥ ಒಂದು ಸ್ಥಿತಿಯೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಸಂಘಟನೆಗಳು ತಮ್ಮ ಮುಂದೆ ಹಲವು ಬೇಡಿಕೆಗಳನ್ನು ಇಟ್ಟಿತ್ತು. ಆ ಬೇಡಿಕೆಗಳನ್ನು ಇಟ್ಟಾಗ 1992ರಿಂದ ಇದ್ದಂಥ ಸಂಘಟನೆಗಳು ಯಾವ ಕಾರಣಕ್ಕಾಗಿ 4 ವರ್ಷಕ್ಕೊಮ್ಮೆ ಸೆಟಲ್ಮೆಂಟ್ ಮಾಡ್ತಾ ಇತ್ತು ಅಂತ ಗೊತ್ತಿಲ್ಲ. ಈ ಸೆಟಲ್ಮೆಂಟ್ಲಿಂದ ಯಾರಿಗೆ ಸೆಟಲ್ಮೆಂಟ್ ಆಗ್ತಾ ಇತ್ತು ಅನ್ನೋದು ಗೊತ್ತಿಲ್ಲ ಪಾಪ ಚಾಲಕರಿಗೆ. ಸರ್, ದಯವಿಟ್ಟು ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ. ಈಗಲೂ ಇನ್ನೇನು ಮೊನ್ನೆನೇ ಸೆಟಲ್ಮೆಂಟ್ ಆಗ್ಬಿಡುತ್ತೆ ಅನ್ನೋವಂಥ ಒಂದು ಹುನ್ನಾರ ಕೂಡ ನಡೆದಿತ್ತು. ಎಲ್ಲ ಒಂದು ರೀತಿಯಲ್ಲಿ ತಮ್ಮ ಗಮನಕ್ಕೆ ನಾವು ತಂದಂಥ ರೀತಿಯಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಚಂದ್ರು ಅವರು ಬಂದು, ಸರ್, ಈ ಥರ ಆಲ್ರೆಡಿ ಒಳಗೊಳಗೆ ನಡೀತಾ ಇದೆ, ಸಂಧಾನಗಳು ನಡೀತಾ ಇದೆ, ಎಲ್ಲ ನೌಕರರನ್ನು ಹುರಿದುಂಬಿಸಿ ಮತ್ತೆ ಹೋರಾಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ, ದಯವಿಟ್ಟು ಇದನ್ನು ಮಂತ್ರಿಗಳ ಗಮನಕ್ಕೆ ತಾವು ತರಬೇಕು ಅಂತ ಹೇಳಿದಾಗ, ನಾನು ತರೋದಲ್ಲಪ್ಪ, ಒಬ್ಬ ಅಧ್ಯಕ್ಷನಾಗಿ ನೀವು ಬರಬೇಕು ಜೊತೆಯಲ್ಲಿ ಅಂತೇಳಿ ಕರ್ಕೊಂಡೋಗಿ ನಮ್ಮ ಮಂತ್ರಿಗಳಲ್ಲಿ ಭೇಟಿ ಮಾಡಿ ಅವರಿಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ವಿ. ಸರ್, ದಯವಿಟ್ಟು ಈ ಸೆಟಲ್ಮೆಂಟ್ ಪದ್ಧತಿಯನ್ನು ಕಿತ್ತು ಬಿಸಾಕಿ, ಇದನ್ನು ಬುಡ ಸಮೇತ ಈ ಸಮಸ್ಯೆಯನ್ನು ಕಿತ್ತಾಕಿ,
ಮುಂದಿನ ಯಾವುದೇ ಪೀಳಿಗೆಯಲ್ಲಿ KSRTC ನೌಕರರು ಚಾಲಕರು ವೇತನಕ್ಕಾಗಿ ಯಾವತ್ತು ದಯವಿಟ್ಟು ಸ್ಟ್ರೈಕ್ಗೆ ಹೋಗದಂತೆ ಮಾಡಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿಯನ್ನ ಮಾಡಿದ್ವಿ. ಯಾಕೆ ಅಂತಂದ್ರೆ ಸರ್, ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಬ್ಬ ಕಳ್ಳತನ ಮಾಡ್ತಾನೆ ಅಂದ್ರೆ ಒಬ್ಬ ವಕೀಲನಾಗಿ ನಾನು ಕಂಡುಕೊಂಡದ್ದು 90% ವ್ಯಕ್ತಿಗಳು ಕಳ್ಳತನ ಮಾಡ್ತಾರೆ ಅಂದ್ರೆ ಅವ್ರು ಹೊಟ್ಟೆಗೆ ಅವಸರ ಮಾಡ್ತಾರೆ, ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿರೋದ್ರಿಂದ ಮಾಡ್ತಾರೆ. ಇಲ್ಲಿ ಕೂಡ ಇವತ್ತು KSRTC ನೌಕರರಲ್ಲಿ ಏನು ಟಿಕೆಟ್ ವಿತರಣೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪೆನಾಲ್ಟೀಸ್ ಹಾಕ್ತೀರಿ, ಟಿಕೆಟ್ ನಾಟ್ ಇಶ್ಯೂಡ್ ನಾಟ್ ಇದು ಅಂತ ಕೂಡ NCLC ಕೂಡ ಮಾಡ್ತೀರಿ ನೀವು. ಇವೆಲ್ಲವನ್ನು ಮಾಡಲಿಕ್ಕೆ ಕಾರಣ ಏನು? ಮೂಲಭೂತವಾದಂಥ ಕಾರಣ ಏನು? ಚಾಲಕರಿಗೆ ತಾವು ಕೊಡ್ತಾ ಇರ್ತಕ್ಕಂಥ ಸಂಬಳ ಸಾಕಾಗ್ತಾ ಇಲ್ಲ. ಅವರನ್ನ ಮೂಲಭೂತವಾಗಿ ಅವ್ರಿಗೆ ಕಳ್ಳತನ ಏನಾದರೂ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸರ್ಕಾರವೇ ಹೊರತು ಚಾಲಕರಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಪೇ ಸ್ಕೇಲನ್ನ ಬೇಸಿಕ್ ಪೇ ಸ್ಕೇಲ್, ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಬೇಸಿಕ್ ಪೇ ಸ್ಕೇಲ್ ತಮ್ಮ ಏನು KSRTC ಮತ್ತು ಇದರಲ್ಲಿ BDM-DMCಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು 11,231 ರೂಪಾಯಿ ಸರ್. ತಾವೇ ಗಮನಿಸಿ, ಒಬ್ಬ ವ್ಯಕ್ತಿ ಕೂಲಿ ಮಾಡುವಂಥ ವ್ಯಕ್ತಿಗೆ ಇವತ್ತು 500 ರೂಪಾಯಿ ಹೆಣ್ಣು ಮಗಳಿಗೆ ಕೊಡ್ತಾರೆ ಮಿನಿಮಮ್ಮು, ಮ್ಯಾಕ್ಸಿಮಮ್ ಕೊಡ್ತಾ ಇರ್ತಕ್ಕಂಥದ್ದು 700ರಿಂದ 800 ಕೊಡ್ತಾರೆ. ಗಂಡು ಆಳು ಹೋದ್ರೆ ಇವತ್ತು 1,000ದಿಂದ 1,250 ರೂಪಾಯಿ ಸಿಗತ್ತೆ. ನೀವೊಂದು ಕೂಲಿ ಅಂತ ಹೇಳಿ ಕೂಡ ನೀವು ಕೊಟ್ಟರೆ ಕೂಡ ಇವತ್ತು 1,000ದಿಂದ 1,200 ರೂಪಾಯಿ ಕೊಟ್ಟರೆ 35,000 ರೂಪಾಯಿ ಬೇಸಿಕ್ ಆಗ್ಬೇಕು ಸರ್. ಇವತ್ತು ಆ ಒಂದು 30,000 ರೂಪಾಯಿ ಕೂಡ ಇವತ್ತು ನಮ್ಮ ಚಾಲಕರಿಗೆ ಸಿಗ್ತಾ ಇಲ್ಲ ಅಂದ್ರೆ ಕೂಲಿ ಆಳಿಗಿನ್ನ ಕಡೆ ಇವತ್ತು ಸರ್ಕಾರ ಚಾಲಕರನ್ನು ನೋಡ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗತ್ತೆ ಸರ್ ಇಲ್ಲಿ. ಸರ್, ಅದೇ ರೀತಿ ಇಲ್ಲಿ ಕಳೆದ ಸರ್ಕಾರ, ನಮ್ಮ ಚಂದ್ರು ಅವರು ಹೇಳ್ತಾ ಇದ್ರು, ಕಳೆದ ಸರ್ಕಾರದಲ್ಲಿ ಹೋರಾಟಗಳನ್ನ ಮಾಡಿ ಅವರಿಗೆ ಬೇಡಿಕೆಗಳನ್ನು ಕೊಟ್ಟು, ಖಂಡಿತ ನಾನು ಒಬ್ಬ BJPಯಲ್ಲೇ ಸಕ್ರಿಯ ಕಾರ್ಯಕರ್ತನಾಗಿದ್ದೆ, BJPಯಲ್ಲಿ ಪದವಿಯಲ್ಲಿ ಕೂಡ ಇದ್ದೆ. ಆದರೆ ಪಕ್ಷಾತೀತವಾಗಿ ನಾವು ಮಾತಾಡಬೇಕು ಅಂತಂದ್ರೆ ಸರ್, ಇವತ್ತು ಮಾನ್ಯ ಮಂತ್ರಿಗಳು ಇವನ್ನು ಖಾಸಗಿಯವರಿಗೆ ಕೊಟ್ಟಂತ ಆಶ್ವಾಸನೆಗಳನ್ನು ಕೂಡ 30 ಆಶ್ವಾಸನೆಗಳಲ್ಲಿ 30 ಬೇಡಿಕೆಗಳಲ್ಲಿ 21 ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಸಾರಿಗೆ ಮಂತ್ರಿಯಾಗಿ ತಾವಿದ್ದೀರಿ. ನಾವಿಟ್ಟಂತ ಬೇಡಿಕೆಗಳು ವಿವಿಧ ಕ್ಷೇತ್ರಗಳದಾಗಿತ್ತು. ಆಟೋಗೆ ಸೀಮಿತವಾಗಿತ್ತು, ಟ್ಯಾಕ್ಸಿಗೆ ಸೀಮಿತವಾಗಿತ್ತು, ಗೂಡ್ಸ್ ಆಟೋಗಳಿಗೆ ಸೀಮಿತವಾಗಿತ್ತು ಮತ್ತು ಖಾಸಗಿ ಬಸ್ಸುಗಳಿಗೆ ಸೀಮಿತವಾಗಿತ್ತು. ಸರ್, ಇವತ್ತು KSRTC ಸಾರಿಗೆ ನೌಕರರ ಬೇಡಿಕೆ ಕೇವಲ ತಮ್ಮ ಹತ್ರ ಇಟ್ಟಿರ್ತಕ್ಕಂಥದ್ದು 4 ಬೇಡಿಕೆ ಸರ್. ಈ 4 ಬೇಡಿಕೆಯಲ್ಲಿ ಪ್ರಪ್ರಥಮವಾದ ಬೇಡಿಕೆ ಅವರದಲ್ಲಿ ಇರ್ತಕ್ಕಂಥದ್ದು ಪೇ ಸ್ಕೇಲು. ದಯವಿಟ್ಟು ಏನು ಇವಾಗ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ಅನ್ನುವಂಥದ್ದು ನನಗೂ ಗೊತ್ತಿದೆ, ನಾನು ಅರ್ಥಕೊಂಡಿದ್ದೀನಿ. ದಯವಿಟ್ಟು ತಾವು ಅದು ಮಾಡದೇ ಇದ್ರೂ ಪರವಾಗಿಲ್ಲ. ಏನು ವೇತನ ಇದೆ, ಪೇ ಸ್ಕೇಲ್ ಏನಿದೆ, ಇವತ್ತು ಏನು ಬಸ್ಸುಗಳನ್ನ ಓಡಿಸ್ತಾರೆ, ಆ ಬಸ್ಸುಗಳು ಓಡಿಸೋ ಡ್ರೈವರ್ಗಳಿಗೂ, AC ಕಾರ್ ಆಫೀಸರ್ಸ್ಗಳು, ಅಧಿಕಾರಿಗಳ AC ಕಾರ್ ಓಡಿಸೋ ಡ್ರೈವರ್ಗಳಿಗೂ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ ಸರ್. ಇವರು ಆ ಡೀಸೆಲ್ ಗಾಡಿಗಳಲ್ಲಿ ಬಿಸಿ ಇಂಜಿನ್ ಪಕ್ಕದಲ್ಲಿ ಕೂತ್ಕೊಂಡು 8 ಗಂಟೆಯಿಂದ ಮಿನಿಮಮ್ 8 ಗಂಟೆ 10 ಗಂಟೆ ಎಕ್ಸ್ಟ್ರಾ ಡ್ಯೂಟಿ, ಅದು ಮನೆಗೆ ತಲುಪೋ ಅಷ್ಟೊತ್ತಿಗೆ 12 ಗಂಟೆ ಅವರು ತಮ್ಮ ಶ್ರಮವನ್ನ ಕೊಟ್ಟರೆ ಇವತ್ತು ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಬೇಸಿಕ್ ಸ್ಯಾಲ್ರಿ 11,000 ರೂಪಾಯಿ ಅಂದರೆ ಬಹಳ ಕೀಳು ಮಟ್ಟದಲ್ಲಿ ಇವತ್ತು ಸರ್ಕಾರ ಅವರನ್ನ ನಡೆಸ್ಕೊತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗುತ್ತೆ ಸರ್. ಸರ್, ಅದೇ ರೀತಿಯಲ್ಲಿ ನಾನು ವಿಚಾರ ಮಂಡನೆ ಬಗ್ಗೆ ಹೇಳಿದ್ದಕ್ಕೋಸ್ಕರ ಸರ್, ವಿಚಾರಗಳು ಸಂಬಂಧಪಟ್ಟಂಥ ವಿಷಯಕ್ಕಾಗಿದ್ದರೆ ಬಹಳ ಒಳ್ಳೆಯದು ಅಂತ ಅಂದ್ಕೊಂಡು ಇವತ್ತು ಅಭಿನಂದನಾ ಕಾರ್ಯಕ್ರಮ ಇದೆ. ಆದರೂ ಕೆಲವೊಂದು ಅವ್ರಿಗೆ ಆಗ್ತಾ ಇರ್ತಕ್ಕಂಥ, ಯಾಕೆಂದರೆ ಇಲ್ಲಿರ್ತಕ್ಕಂಥ ಹಲವು ಚಾಲಕರು ನನ್ನ ಕ್ಲೈಂಟ್ಸ್ ಕೂಡ ಆಗಿದ್ದಾರೆ, ನನ್ನ ಹತ್ರ ಅವ್ರ ಕೇಸುಗಳಿದೆ, ಅವರ ಕಷ್ಟಗಳೇನು ಅನ್ನೋದನ್ನ ಬಹಳ ಹತ್ರದಲ್ಲಿ ನೋಡ್ತಾ ಇದ್ದೀನಿ ಸರ್. ಹರಾಸ್ಮೆಂಟ್ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಅವರ ಹರಾಸ್ಮೆಂಟ್ ಆಗ್ತಾ ಇದೆ. DC-ಗಳು ಸುಮ್ಮನೆ ನೀರನ್ನ ಯಾರು ಬಸ್ಸನ್ನು ತೊಳಿತಾರೆ ಸರ್? KSRTC ಬಸ್ಸನ್ನು ತೊಳಿಲಿಕ್ಕೆ ಅಲ್ಲಿರ್ತಕ್ಕಂಥ ನೀರು ಹಿಡ್ಕೊಂಡ್ರೆ ಅವರನ್ನ
ಸಸ್ಪೆಂಡ್ ಮಾಡುವಂಥದ್ದು, ಅವ್ರಿಗೆ ನೋಟಿಸ್ ಕೊಡುವಂಥದ್ದು, ಆ ಡಿಪೋಯಿಂದ ಚೇಂಜ್ ಮಾಡಿ ಬೇರೆ ಡಿಪೋಗೆ ಚೇಂಜ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಅಧಿಕಾರಿಗಳನ್ನ ಅಮಾನ್ಯವಾಗಿ ನಡೆಸ್ಕೊಳ್ಳುವಂಥದ್ದನ್ನ ನಿಲ್ಲಿಸಲಿಕ್ಕೆ ತಾವು ಡೈರೆಕ್ಷನ್ಸ್ ಅನ್ನು ಕೊಡ್ಬೇಕು ಸರ್. ಸರ್ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ಏನು ರಜೆ ಇರುತ್ತೆ ಸರ್, ಆ ರಜೆಗಳನ್ನ ತಮ್ಮ ಏನು ರೂಲ್ಸ್ ಅಂಡ್ ಕಾಂಡಕ್ಟ್ ಪ್ರಕಾರ ಇರ್ತಕ್ಕಂಥ ನಿಮ್ಮ KSRTC ಮತ್ತು BMTC ರೂಲ್ಸ್ ಪ್ರಕಾರ ಇರ್ತಕ್ಕಂಥ ರಜೆಗಳನ್ನೇ ಇವತ್ತು ಅವರಿಗೆ ರಜೆಗಳನ್ನು ಕೊಡದಿರಾ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ದರ್ಪ ಮೆರಿತಾ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ ಸರ್. ದಯವಿಟ್ಟು ಈ ಬಗ್ಗೆ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂಥ ರಜಾ ದಿನಗಳನ್ನ ಅವ್ರಿಗೆ ಪಡ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಸರ್. ಸರ್ ಅದೇ ರೀತಿಯಲ್ಲಿ EL ಕೂಡ EL ಇವತ್ತು ಎಷ್ಟೋ ಜನ ಪಾಪ ನೂರಾರು ELಗಳನ್ನು ಕಳ್ಕೊಂಡಿದ್ದಾರೆ. ಅದನ್ನ ಕಡೆಗೆ ಹೋಗ್ಲಿ ಅವ್ರಿಗೆ ರಿಟೈರ್ಡ್ ಆಗಿ ಮನೆಗೆ ಹೋಗೋ ಟೈಮ್ನಲ್ಲಾದ್ರೂ ಅವ್ರನ್ನ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಕೊಡ್ತಾರಾ? ಅದನ್ನೂ ಕೊಡ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಒಂದು ಪದ್ಧತಿಯನ್ನ, ಒಂದು ರೂಲ್ಸ್ ಅನ್ನ ಸಪರೇಟ್ ಆಗಿ ಮಾಡಿ ಅಟ್ಲೀಸ್ಟ್ ಅವ್ರಿಗೆ ELಗಳನ್ನು ಕೊಟ್ಟಿಲ್ಲ ಅಂತಂದ್ರೆ ಸರ್ ರಿಟೈರ್ಡ್ ಆಗೋ ಟೈಮ್ನಲ್ಲಾದ್ರೂ ಅವ್ರಿಗೆ ಕೊಡೋದ್ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಂತ ಇದ್ದೀವಿ ಸರ್. ಅದೇ ರೀತಿಯಲ್ಲಿ ನಮ್ಮ ಚಂದ್ರು ಅವರು ಹೇಳಿದ್ರು ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಸರ್. ಹೆಲ್ತ್ ಬೆನಿಫಿಟ್ಸ್ ಜೊತೆಯಲ್ಲಿ ಚಾಲಕರ ಮಕ್ಕಳಿಗೆ ಒಂದು ಉಚಿತ ವಿದ್ಯಾಭ್ಯಾಸ ಅಟ್ಲೀಸ್ಟ್ ಇಲ್ಲ ಅಂತಂದ್ರೆ ಸರ್ ಇವಾಗ RTI ಅಡಿಯಲ್ಲಿ ಇವತ್ತು ಏನು ಖಾಸಗಿ ಕ್ಷೇತ್ರದಲ್ಲೂ ಖಾಸಗಿ ಸ್ಕೂಲುಗಳಲ್ಲೂ ಕೂಡ ಪಡೆದುಕೊಳ್ಬೇಕು ಕೊಡ್ತಾ ಇದ್ದಾರೆ. ಅದಕ್ಕೆ ಆದ್ಯತೆಯಾಗಿ ಅಟ್ಲೀಸ್ಟ್ ಒಂದು ಖಾಸಗಿ ಶಾಲೆಗಳಲ್ಲಿ ಖಾಸಗಿ ಸ್ಕೂಲುಗಳಲ್ಲಿ ಒಂದು 10% ರಿಸರ್ವೇಷನ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಇದನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಬೇಡಿಕೆಯನ್ನು ಕೊಡ್ತಾ ಇದ್ದೀನಿ ಸರ್. ಸರ್ ಇದಾದ ನಂತರದಲ್ಲಿ ಸರ್ ಇವತ್ತು ನಮ್ಮ ಅಧ್ಯಕ್ಷರ ಭಾಷಣದಲ್ಲಿ ಹೇಳ್ತಾ ಇದ್ರು ಹಾರ್ಟ್ ಅಟ್ಯಾಕ್ ಅನ್ನೋದು. ಸರ್ ಇವತ್ತು ಚಾಲಕರಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಸರ್ ಈ ಒಂದು ಹೆಲ್ತ್ ಸ್ಕೀಮು. ಯಾಕೆಂದ್ರೆ ಚಾಲಕರು ಅತಿ ಹೆಚ್ಚಾಗಿ ಇವತ್ತು ಒಳಗಾಗ್ತಾ ಇರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ಗೆ, BP ಮತ್ತು BP ಇಂದ ಪ್ಯಾರಾಲಿಸಿಸ್ಗೆ. ಇವತ್ತು ತಮ್ಮಲ್ಲಿ ಸುಮಾರು 20 ರಿಂದ 22% ಜನ ಇವತ್ತು ಪರ್ಸೆಂಟೇಜ್ ವೈಸ್ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರ್. ದಯವಿಟ್ಟು ಇದನ್ನ ಪರಿಗಣನೆಗೆ ತೆಗೆದುಕೊಂಡು ಹಾರ್ಟ್ ಅಟ್ಯಾಕ್ ಆದಂತ ಒಂದು ಚಾಲಕರಿಗೆ ಇಮ್ಮಿಡಿಯೇಟ್ ಆಗಿ ಅವರಿಗೆ ಒಂದು ಪರಿಹಾರ ಧನವನ್ನ ಕೊಡಿಸುವ ಮೂಲಕ ಅವ್ರಿಗೊಂದು ಶಕ್ತಿ ತುಂಬಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಸರ್. ಇದೆಲ್ಲಕ್ಕೂ ಕಡೆಯದಾಗಿ ಸರ್ ಪೇ ಸ್ಕೇಲ್ಗೆ ಸಂಬಂಧಪಟ್ಟಂಗೆ ತಮ್ಮ ಹತ್ರ ಆಲ್ರೆಡಿ ಮಾತಾಡಿದ್ದೀವಿ. ಓರಲಿ ತಮ್ಮ ಹತ್ರ ನಾನು ಡಿಸ್ಕಸ್ ಕೂಡ ಮಾಡಿದ್ದೀನಿ. ಈ ಪೇ ಸ್ಕೇಲ್ಗೆ ದಯವಿಟ್ಟು ಸರ್ ಇವಾಗ 2020 ರಿಂದ 2024 ಏನು ಪರಿಷ್ಕರಣೆ ಮಾಡಿ ತಾವು ಕೊಡಬೇಕಾದಂಥ ಸ್ಯಾಲ್ರಿ ಇದೆ, ಪೆಂಡಿಂಗ್ ಇದೆ. ಮತ್ತೆ ಪೇ ಸ್ಕೇಲನ್ನು ಇವಾಗ ತಾವು ಸಾರಿಗೆ ನೌಕರರ ಸಾರಿಗೆ ಇವ್ರಿಗಿದ್ದ ಸಿಬ್ಬಂದಿಗೆ ಇರ್ತಕ್ಕಂಥ ಒಂದು ವೇತನವನ್ನು ತಾವು ಕೊಡ್ಲಿಕ್ಕೆ ಹೋದ್ರೂ ಕೂಡ ಕಷ್ಟ ಆಗುತ್ತೆ ಸರ್. ಅದರಿಂದ ನಾನು ಕೇಳೋದು ಇಷ್ಟೇ ಸರ್, ಇದನ್ನ ಒಂದು ದಯವಿಟ್ಟು ಇಮ್ಮಿಡಿಯೇಟ್ ಆಗಿ ಸೆಟಲ್ಮೆಂಟು ಬೇಡ, 4 ವರ್ಷಕ್ಕೊಮ್ಮೆ ಕೂತ್ಕೊಂಡು ಮಾತಾಡೋದು ಬೇಡ, ಒಂದು ಬೋರ್ಡನ್ನು ಪೇ ಸ್ಕೇಲ್ ಬೋರ್ಡನ್ನು ಕರ್ನಾಟಕ ರಾಜ್ಯ KSRTC ಅಡಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮತ್ತು ರಾಧಾಕೃಷ್ಣ ಸರ್ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಈ ಪೇ ಸ್ಕೇಲ್ ಬೋರ್ಡ್ ಮಾಡಿದ ಕೂಡಲೇ ಸರ್ ತಮಗೆ ಗೊತ್ತಾಗುತ್ತೆ ಆ ವರ್ಷದ ಆದಾಯ ಏನಿದೆ. ಇವಾಗ ಇತರ ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ ಕೂಡ ಇವತ್ತು ಪೇ ಸ್ಕೇಲ್ ಬೋರ್ಡ್ ಮಾಡಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ KSRTCಯಲ್ಲಿ ಪೇ ಸ್ಕೇಲ್ ಬೋರ್ಡ್ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಕೂಡ ಲಾಸ್ಟ್ ಟೈಮ್ 2023ರಲ್ಲಿ ಗಲಾಟೆಗಳಾದಾಗ ಅಲ್ಲಿ KSRTC ಅಲ್ಲಿ MSRTC ನೌಕರರು ಇದು ಮಾಡಿದಾಗ ಅಲ್ಲೂ ಒಂದು ಬೋರ್ಡನ್ನು ಮಾಡಿದ್ದಾರೆ. ಈ ಬೋರ್ಡನ್ನು ದಯವಿಟ್ಟು ತಾವು ಮಾಡಿ, ಹೇಗಾದರೂ ಮಾಡಿ ಸರ್. ಅದು ಬೋರ್ಡ್ ಮಾಡುವ ಮೂಲಕ ಮುಂದೆ ಆಗಬಹುದಾದಂಥ ಅನಾಹುತಗಳನ್ನು ತಡೆಯುವಲ್ಲಿ ಯಶಸ್ವಿ, ಇವನ್ ಕಾರ್ಪೊರೇಷನ್ ಕೂಡ ಯಶಸ್ವಿ ಆಗುತ್ತೆ. ಆಗತಕ್ಕಂಥ ಲಾಸನ್ನು ಕೂಡ ತಾವು ತಡೆಯಬಹುದಾಗಿದೆ. ದಯವಿಟ್ಟು ಅದನ್ನು ಕೂಡ ತಾವು ಒಂದು ಪೇ ಸ್ಕೇಲ್ ಬೋರ್ಡನ್ನು ತಾವು ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನೌಕರರಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನೌಕರರ ಪರವಾಗಿ ನಾನು ಕೋರ್ಕೊತಾ ಇದ್ದೀನಿ ಸರ್. ಕಡೆಯದಾಗಿ ಸರ್, ಇದು ನನಗೆ ಸೀಮಿತವಾದದ್ದು, ನನ್ನ ಬೇಡಿಕೆನೇ ಅಂತ ಅಂದ್ಕೊಳ್ಳಿ. ಏನು ಅಂದರೆ ಇವತ್ತು 2020 ಮತ್ತು 2021 ಸಮಯದಲ್ಲಿ ಹಲವು ಚಾಲಕರನ್ನು FIR ಇರ್ತಕ್ಕಂಥವ್ರನ್ನ ಡಿಸ್ಮಿಸಲ್ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಅದು ಕೇಸುಗಳು ನಾವು ಗೆದ್ದಿದ್ದೀವಿ ಕೂಡ, ನಮ್ಮ ಪರ ಆಗಿದೆ. ಆದರೆ ಅಧಿಕಾರಿಗಳು ಏನು ಅವ್ರಿಗೆ ಲಾಭ ಇದೆಯೋ ಗೊತ್ತಿಲ್ಲ, ಅವ್ರು ಅದನ್ನು ಅಪೀಲ್ಗೆ, ಹೈಕೋರ್ಟ್ಗೆ ಅಪೀಲ್ ತಗೊಂಡು ಹೋಗ್ಬೇಕು ಅಂತಿದ್ದಾರೆ. ದಯವಿಟ್ಟು ಅಪೀಲಿಗೆ ತೆಗೆದುಕೊಂಡು ಹೋಗಿ ಮತ್ತೆ ನಮ್ಮ ನೌಕರರನ್ನ ಕಷ್ಟಕ್ಕೆ ತಳ್ಳೋ ಬದಲು ಅದರಿಂದ ನಷ್ಟ ತಮ್ಮ ಇಲಾಖೆಗೂ ಇದೆ ಸರ್. ತಾವು ವಕೀಲರನ್ನ ನೇಮಿಸ್ಕೊಡ್ಬೇಕು, ವಕೀಲರಿಗೆ ತಾವು ಸಂಬಳ ಫೀಸನ್ನು ಕೊಡಬೇಕು. ಅದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ದಯವಿಟ್ಟು ಈ ಅಪೀಲ್ಗೆ ಹೋಗಬೇಕಾಗಿರ್ತಕ್ಕಂಥ ಮನಸ್ಥಿತಿಯನ್ನ ಅಧಿಕಾರಿಗಳು ಕೈ ಬಿಡಲಿಕ್ಕೆ ತಾವು ನಿರ್ದೇಶನವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊಂತ ಇದ್ದೀನಿ ಸರ್.
ಈ ಒಂದು ವೇದಿಕೆಯಲ್ಲಿ ಹಲವು ವಿಚಾರಗಳನ್ನು ಮಂಡಿಸಬೇಕು ಅನ್ನೋಂಥ ಆಸೆ ಇದೆ ಸರ್ ಇನ್ನೂ. ಏಕೆಂದರೆ 4 ನಿಗಮಗಳಿದೆ, ಹೊಸ ವಾಹನಗಳನ್ನು ತಾವು ಪರಿಚಯಿಸ್ತಾ ಇದ್ದೀವಿ, ಹೊಸ ಚಾಲಕರು ಕೂಡ ಬೇಕಾಗಿದ್ದಾರೆ. ಏನು ಚಂದ್ರು ಅವ್ರು ಹೇಳ್ದಂಗೆ ಖಾಸಗಿಯವರಿಂದ ತೆಗೆದುಕೊಳ್ಳೋದು, ನಾನು ಖಾಸಗಿಯವನು ಆಗಿರ್ಬೋದು, ಬಟ್ ಆದರೆ ಖಾಸಗಿಯವರಿಂದ ನೀವು ಚಾಲಕರನ್ನು ತಗೊಂಡ್ರೆ ಏನು ಸಮಸ್ಯೆಗಳಾಗುತ್ತೆ ಅನ್ನೋಂಥ ಅರಿವು ಕೂಡ ನನಗಿದೆ. ಎಲ್ಲ ಸಮಾಜ ಬ್ಯಾಲೆನ್ಸಲ್ಲಿ ನಡಿಬೇಕಾಗತ್ತೆ, ಈಕ್ವೇಷನ್ಸಲ್ಲಿ ನಡಿಬೇಕಾಗತ್ತೆ. ಖಾಸಗಿಯವರಿಂದ ತೆಗೆದುಕೊಂಡು ಕೂಡಲೇ ಖಾಸಗಿಯವರಿಗೆ ತೊಂದರೆ ಆಗುತ್ತೆ. ನೀವು ಅದರ ಬದಲು ಹೊಸ ರೆಕ್ರೂಟ್ಮೆಂಟ್ ಮಾಡೋದ್ರಿಂದ ಭಾಳ ಮುಂದಿನ ಯುವ ಪೀಳಿಗೆ ಏನು ಇವತ್ತು ಎಂಪ್ಲಾಯ್ಮೆಂಟ್ ಇಲ್ದಿರ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಸರ್. ಇನ್ನೂ ಹಲವು ಇದೆ, ಬಟ್ ಸಮಯ ಅವಕಾಶ ಭಾಳ ಕಡಿಮೆ ಇರೋ ಕಾರಣದಿಂದ ಸರ್ ಈ ಮುಖ್ಯವಾದಂಥ ಬೇಡಿಕೆಗಳನ್ನು ತಮ್ಮಲ್ಲಿ ಮಂಡಿಸಿ, ಚಾಲಕರ ಪರವಾಗಿ ಮತ್ತು ಕೂಟದ ಪರವಾಗಿ ಮಂಡಿಸಿ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ನಟರಾಜ್ ಶರ್ಮಾ. ಕಾನೂನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಅಂಕಿ ಅಂಶಗಳ ಪ್ರಕಾರ ಸಾರಿಗೆ ಸಿಬ್ಬಂದಿಗಳಿಗೆ ಏನೆಲ್ಲ ಒಂದು ಅನುಕೂಲಗಳಾಗಬಹುದು ಅದನ್ನು ತಂದೆಯ ಬಳಿ ಮಕ್ಕಳ ಅಹವಾಲುಗಳನ್ನು ನೇರವಾಗಿ ವಿಚಾರ ಮಂಡನೆಯಲ್ಲಿ ಸಲ್ಲಿಸಿದ್ದಾರೆ ನಮ್ಮ ಶ್ರೀಯುತ ಎಸ್ ನಟರಾಜ್ ಶರ್ಮಾರವರು. ನಿಮ್ಮೆಲ್ಲರ ಪರವಾಗಿ ಮಾನ್ಯ ಸಚಿವರಲ್ಲಿ ಅವರ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ನಟರಾಜ್ ಶರ್ಮಾರವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು, ಕೃತಜ್ಞತೆಗಳನ್ನು ಈ ಮೂಲಕ ನಾವು ಸಲ್ಲಿಸ್ತೇವೆ. ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ಮತ್ತು ಈ 4 ನಿಗಮಗಳ ಇಂದಿನ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಈ ಒಂದು ಕೂಟಕ್ಕೆ ಮಾರ್ಗದರ್ಶಕರಾಗಿ ಪ್ರಣಾಳಿಕೆಗಳನ್ನು ಪರಿಶೀಲಿಸುವವರಾಗಿ ನಮ್ಮ ಜೊತೆ ಇರುವಂತಹ ಹಿತೈಷಿಗಳು, ಸಲಹೆಗಾರರು ಶ್ರೀಯುತ ಪ್ರೊಫೆಸರ್ KE ರಾಧಾಕೃಷ್ಣ ಸರ್ ಅವರು, ಕಾಂಗ್ರೆಸ್ ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷರು ಮತ್ತು ಶಿಕ್ಷಣ ತಜ್ಞರು ಹಾಗೂ ಸಾಹಿತಿಗಳು ಇದೀಗ ವೇದಿಕೆಯಲ್ಲಿ ಎಲ್ಲ ಸಾರಿಗೆ ಮಿತ್ರರನ್ನ ಉದ್ದೇಶಿಸಿ ಮಾತಾಡುತ್ತಾರೆ.